ಬೆಳಗಿನ 7 ಗಂಟೆಗೆ ರಮೇಶ್ ಮೆಕ್ಯಾನಿಕ್ ಶಾಪ್ ಅನ್ನು ತೆಗೆದು ಕೂತಿರ್ತಾನೆ. ಅವನ ಹೆಂಡತಿ ಅನಾಮಿಕಾ ಟಿಫಿನ್ ತೆಗೆದುಕೊಂಡು ಬರ್ತಾಳೆ. ಏನ್ರಿ ಇದು, ಇಷ್ಟು ಬೆಳಗ್ಗೆನೆ ಯಾರು ಬರ್ತಾರೆ ಅಂತ ಶಾಪ್ ತೆಗಿತಾ ಇದ್ದೀರೋ? ನನಗ್ ಅರ್ಥವಾಗದೆ ಇದ್ರು ಕನಿಷ್ಠ ನಿಮ್ಗಾದ್ರೂ ಅರ್ಥವಾಗುತ್ತಾ? ಅನಾಮಿಕಾ, ಇದು ಬೇಸಿಗೆ ಕಾಲ ಅಲ್ವಾ? ಟೈಮ್ ಕಳೆಯುತ್ತಿದ್ದ ಹಾಗೆ ಬಿಸಿಲು ಬಿಸಿ ಹೆಚ್ಚಾಗ್ತಾ ಇರುತ್ತೆ. ಆಗ ಯಾರು ಬರಲ್ಲ. ಬೆಳಿಗ್ಗೆನೆ ತಣ್ಣಗಿರುತ್ತೆ ಅಂತ ಯಾರಾದ್ರೂ ಬಂದ್ರೆ ಬಂದ ಅವಕಾಶವನ್ನು ಯಾಕೆ ಕಳ್ಕೋಬೇಕು ಅಂತ ನಾನು ಶಾಪ್ ತೆಗಿತಾ ಇದ್ದೀನಿ. ಸರಿ ಬನ್ನಿ, ಟಿಫಿನ್ ಮಾಡಿ. ರಮೇಶ್ ಬಂದು ಕುತ್ಕೋತಾನೆ. ಅನಾಮಿಕಾ ಟಿಫಿನ್ ಕೊಡುತ್ತಾಳೆ. ರಮೇಶ್ ತಿನ್ನುತ್ತಾ ಇರುವಾಗ, ಏನು ಅಂದ್ರೆ ಈ ಮಧ್ಯೆ ಅತ್ತೆ ಪ್ರಾಮಾಣಿಕತೆಯಿಂದ ಕಲ್ಲಂಗಡಿ ಹಣ್ಣಿನ ವ್ಯಾಪಾರ ಮಾಡ್ತಾ ಇಲ್ಲ. ಪ್ರಾಮಾಣಿಕವಾಗಿ ಮಾಡ್ತಾ ಇಲ್ಲ ಅಂತ ನೀನ್ ಹೇಗೆ ಹೇಳ್ತೀಯ ಅನಾಮಿಕಾ? ಅತ್ತೆಗೆ ಅತ್ಯಾಸೆ ಬಂದಿದೆ, ಅದಕ್ಕೆ ಕಲಬೆರಕೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಎಂದು ತಾಯಿಯ ಬಗ್ಗೆ ಹೇಳುವಾಗ ರಮೇಶನಿಗೆ ಕೋಪ ಬರುತ್ತೆ. ಟಿಫಿನ್ ಮಾಡೋದು ನಿಲ್ಲಿಸ್ತಾನೆ. ಏನ್ ಮಾತಾಡ್ತಾ ಇದೀಯಾನು? ಯಾವಾಗ ನೋಡಿದ್ರು ನಮ್ಮಮ್ಮನ ಬಗ್ಗೆ ಏನೋ ಒಂದು ಹೇಳ್ತಾನೆ ಇರ್ತೀಯ. ಬಾಳೆಹಣ್ಣು ಮಾರುವಾಗ ಏನೋ ಪೌಡರ್ ಚೆಲ್ತಾಳೆ ಅಂತ ಹೇಳ್ದ್ಯಾ, ಮಾವಿನ ಹಣ್ಣು ಮಾರುವಾಗ ಏನೋ ರಸಾಯನದಲ್ಲಿ ಮುಳುಗಿಸಿ ತೆಗಿತಾ ಇದ್ದಾಳೆ ಅಂತ್ಯಾ, ಈಗ ಕಲ್ಲಂಗಡಿ ಹಣ್ಣಿಗೆ ಇಂಜೆಕ್ಷನ್ ಕೊಡ್ತಾ ಇದ್ದಾಳೆ ಅಂತ ಇದ್ಯಾ. ಛೇ, ನಿನಗೆ ಇನ್ ಬೇರೆ ಕೆಲ್ಸ ಇಲ್ವಾ ಅನಾಮಿಕಾ? ಅಯ್ಯೋ, ನಾನೇನು ಬೇಕು ಅಂತ ಅತ್ತೆ ಮೇಲೆ ನಿಂದೆ ಹಾಕ್ತಾ ಇಲ್ಲ ರೀ. ನನ್ನ ಕಣ್ಣಿನಿಂದಲೇ ನಾನು ನೋಡಿದ್ದಾದ್ರಿಂದ ನಿಮ್ಗೆ ಹೇಳ್ತಾ ಇದ್ದೀನಿ. ಮಾವಯ್ಯಂಗೆ ಕೂಡ ಈ ವಿಷಯ ಗೊತ್ತು. ಆದ್ರೆ ಏನ್ ಲಾಭ ಅನಾಮಿಕಾ? ನಮ್ಮ ಅಮ್ಮ ಹಾಗೆ ಮಾಡ್ತಾ ಇರೋ ಹಾಗೆ ಏನು ಆಧಾರ ಇಲ್ವಲ್ಲ? ಯಾಕೆ ಪ್ರತಿ ಸಲ ನಮ್ಮಮ್ಮನಿಗೆ ಗುರಿ ಇಡ್ತಾ ಇದೆಯೋ ನಂಗೆ ಅರ್ಥವಾಗ್ತಾ ಇಲ್ಲ. ಗುರಿ ಇಡ್ತಾ ಇಲ್ಲ ರೀ, ನಾನು ಹೇಳೋದು ನಿಜ, ನನ್ನನ್ನು ನಂಬಿ. ಪ್ಲೀಸ್ ಅನಾಮಿಕಾ, ನನಗೆ ಕೋಪ ಮತ್ತಷ್ಟು ಹೆಚ್ಚಾಗುವ ಮೊದಲು ನೀನ್ ಇಲ್ಲಿಂದ ಹೊರಟು ಹೋದ್ರೆ ಒಳ್ಳೇದು. ಅನಾಮಿಕಾ ಏನೋ ಮಾತನಾಡದೆ ಅಲ್ಲಿಂದ ಮನೆಗೆ ಬರುತ್ತಾಳೆ. ಟಿವಿ ಹಾಕಿಕೊಂಡು ವಾರ್ತೆ ನೋಡ್ತಾ ಇರುವ ಮಾವ ಪ್ರಸಾದ್ ಕಾಣಿಸ್ತಾನೆ. ಮಾವಯ್ಯ. ಹೇಳಮ್ಮ ಸೊಸೆ. ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೇಕು ಮಾವಯ್ಯ. ಏನಮ್ಮ, ನಿಮ್ಮ ಅತ್ತೆ ಕಲಬೆರಕೆ ಮಾಡಿ ಮಾರ್ತಾ ಇರುವ ಕಲ್ಲಂಗಡಿ ಹಣ್ಣಿನ ವ್ಯಾಪಾರದ ಬಗ್ಗೆನೇ ಅಲ್ವಾ? ಹೌದು ಮಾವಯ್ಯ, ಕಲ್ಲಂಗಡಿ ಹಣ್ಣು ಬೇಗ ಹಣ್ಣಾಗ್ಬೇಕು ಅಂತ ರಸಾಯನದ ಇಂಜೆಕ್ಷನ್ ಕೊಡೋದು ನನಗೆ ಸ್ವಲ್ಪನೂ ಇಷ್ಟವಿಲ್ಲ. ನೀವೇನಾದ್ರೂ ಅತ್ತೆಗೆ ಹೇಳಿ ಆಕೆ ಮಾಡ್ತಾ ಇರುವ ಕಲ್ಲಂಗಡಿ ಹಣ್ಣಿನ ವ್ಯಾಪಾರ ಕರೆಕ್ಟ್ ಅಲ್ಲ ಅಂತ. ನಿಮ್ಮ ಅತ್ತೆ ವಿಷಯ ನಂಗೆ ಗೊತ್ತಲ್ಲಮ್ಮ ಸೊಸೆ. ಆಕೆ ಮಾಡ್ಬೇಕು ಅಂತದನ್ನೇ ಮಾಡ್ತಾಳೆ. ಅದು ತಪ್ಪೋ ಒಪ್ಪೋ ಅಂತ ಹಿಂದೆ ಮುಂದೆ ಸ್ವಲ್ಪವೂ ಆಲೋಚಿಸಲ್ಲ. ತನಗೆ ಬರ್ಬೇಕಾದ ಲಾಭ ಬಂತಾ ಇಲ್ವಾ ಅನ್ನೋದು ಮಾತ್ರವೇ ನೋಡ್ತಾಳೆ. ಅತ್ಯಾಸೆಯಿಂದ ಮಾಡುವ ಯಾವ ವ್ಯಾಪಾರವಾದರೂ ಹೊಸದರಲ್ಲಿ ಚೆನ್ನಾಗಿಯೇ ಅನ್ಸುತ್ತೆ ಮಾವಯ್ಯ. ಆದ್ರೆ ಆ ನಂತರ ಎದುರಾಗುವ ಕಷ್ಟಗಳು ಎಷ್ಟು ಘೋರವಾಗಿರುತ್ತೋ ಯಾರು ಊಹಿಸಲಾರರು. ಅಮ್ಮ ಸೊಸೆ, ಅತ್ಯಾಸೆಯಿಂದ ನಿಮ್ಮತ್ತೆ ಮಾಡ್ತಾ ಇರುವ ಕಲ್ಲಂಗಡಿ ಹಣ್ಣಿನ ವ್ಯಾಪಾರನೇ ಅವಳಿಗೆ ತಕ್ಕ ವಿಧಿಯಿಂದ ಬುದ್ಧಿ ಹೇಳುತ್ತೆ ಬಿಡು. ನೀನು ಮಾತ್ರ ನಿಜಾಯಿತಿಯಿಂದ ಮನೆ ಕೆಲಸ ಅಡ್ಗೆ ಕೆಲಸ ಮಾಡ್ಕೋತಾಯಿ. ನಿಮ್ಮ ಅತ್ತೆ ಬಗ್ಗೆ ಹೆಚ್ಚಾಗಿ ಆಲೋಚಿಸಿ ಮನಸ್ಸು ತಲೆ ಎರಡು ಹಾಳು ಮಾಡ್ಕೋಬೇಡಮ್ಮ. ಹೋಗಮ್ಮ, ಹೋಗಿ ನಿನ್ ಕೆಲಸ ಮಾಡ್ಕೋ. ಇಲ್ಲ ಮಾವಯ್ಯ, ನನ್ನ ಕಣ್ಣಿನ ಮುಂದೆ ಅತ್ತೆ ತಪ್ಪು ಮಾಡ್ತಾ ಇದ್ರೆ ನಾನು ಮೌನವಾಗಿ ನೋಡ್ಕೊಂತಾ ಇರಲಾರೆ. ನಾನು ಹೋಗಿ ಅತ್ತೆ ಹತ್ರ ಮಾತಾಡ್ತೀನಿ ಎಂದು ಅನಾಮಿಕಾ ಹಿತ್ತಲಿಗೆ ಬರುತ್ತಾಳೆ. ಗುಪ್ಪೆಯಾಗಿ ಸುರಿದ ಕಲ್ಲಂಗಡಿ ಹಣ್ಣಿನ ಮಧ್ಯೆ ಅತ್ತೆ ಶಾರದಾ ಕೂತ್ಕೊಂಡು ಒಂದೊಂದು ಕಲ್ಲಂಗಡಿ ಹಣ್ಣಿಗೂ ಇಂಜೆಕ್ಷನ್ ಕೊಡ್ತಾ ಇರ್ತಾಳೆ. ಅನಾಮಿಕಾ ನಿಧಾನವಾಗಿ ಅತ್ತೆ ಎಂದು ಕರೆಯುತ್ತಾಳೆ. ಶಾರದಾ ಅನಾಮಿಕಳನ್ನು ನೋಡದೆ ಏನೋ ಹೇಳು ಸೊಸೆ ಎಂದು ಹೇಳುತ್ತಾಳೆ. ಅನಾಮಿಕಾ ಭಯದಿಂದಲೇ ತಡವರಿಸುತ್ತಾ, ಅತ್ತೆ ಅದು ನೀವು ಮಾಡ್ತಾ ಇರುವ ಕಲ್ಲಂಗಡಿ ಹಣ್ಣಿನ ವ್ಯಾಪಾರದ ಬಗ್ಗೆ ಸ್ವಲ್ಪ ಮಾತಾಡೋಣ ಅಂತ ಬಂದೆ ಎಂದು ಅನ್ನುತ್ತಾಳೆ. ಶಾರದಾ ಕೋಪದಿಂದ ನೋಡ್ತಾಳೆ. ಅನಾಮಿಕಾ ತಲೆ ತಗ್ಗಿಸುತ್ತಾಳೆ. ಅದನ್ನು ನೋಡಿದ ಶಾರದಾ, ಯಾವಾಗಲೂ ನನ್ನ ಮುಂದೆ ಹಾಗೆ ತಲೆ ತಗ್ಗಿಸ್ಕೊಂಡೇ ಇರ್ಬೇಕು ಸೊಸೆ, ಅದು ನಮ್ಮಿಬ್ಬರಿಗೂ ಒಳ್ಳೇದು. ನಾನು ಕಾಣಿಸಿದಾಗ ತಲೆ ಎತ್ತಿದ್ರು ಬಾಯಿ ಎತ್ತಿದ್ರು ಸ್ವಲ್ಪ ಕೂಡ ನಿನಗೆ ಚೆನ್ನಾಗಿರಲ್ಲ, ಜಾಗ್ರತೆ ಎಂದು ಎಚ್ಚರಿಸುತ್ತಾಳೆ. ಅದೆಲ್ಲ ಅತ್ತೆ. ಈ ದಿನ ಬೆಳಗ್ಗೆ ಎಷ್ಟು ಗಂಟೆಗೆ ಎದ್ದೆ? 5 ಗಂಟೆಗೆ ಅತ್ತೆ. ಆದ್ರೆ 6 ಗಂಟೆಗೆ ಹೊರಗಡೆ ಗುಡಿಸಿ ರಂಗೋಲಿ ಹಾಕಿದ್ಯಾ, ಮತ್ತೆ 1 ಗಂಟೆ ಹೊತ್ತು ಏನ್ ಮಾಡಿದೆ ಸೊಸೆ? ಸುಜಾತೆ ಆಂಟಿ ಅವರ ಮನೆ ಹತ್ರ ಹೂ ಕೊಯ್ಕೊಂಬ ಅಂತ ಹೇಳಿದ್ರಲ್ಲ ಅತ್ತೆ. ಟಿಫಿನ್ ಏನ್ ಮಾಡ್ದೆ? ನೀವು ತಿಂದ್ರಲ್ಲ ಅತ್ತೆ ಎಂದು ಅನಾಮಿಕಾ ಉತ್ತರ ಹೇಳುತ್ತಲೇ ಶಾರದಂಗೆ ಕೋಪ ಬರುತ್ತೆ. ಏಯ್, ನಾನ್ ಕೇಳಿದ್ದಕ್ಕೆ ಸರಿಯಾಗಿ ಉತ್ತರ ಹೇಳು ಎನ್ನುತ್ತಲೇ ಶಾರದಾ ಮಾಡಬೇಕಾದ ಕೆಲಸ ಮಾಡ್ತಾನೆ ಇರ್ತಾಳೆ. ಒಂದೊಂದು ಹಣ್ಣಿಗೂ ಇಂಜೆಕ್ಷನ್ ಕೊಡ್ತಾನೆ ಇರ್ತಾಳೆ. ಅದನ್ನು ನೋಡಿದ ಅನಾಮಿಕಂಗೆ ಕೋಪ ಬರುತ್ತೆ. ಆದರೆ ಕಂಟ್ರೋಲ್ ಮಾಡಿಕೊಳ್ಳುತ್ತಾ, ಅತ್ತೆ ನೀವು ಮಾಡ್ತಾ ಇರೋದು ಬಹಳ ದೊಡ್ಡ ತಪ್ಪು. ಈ ತಪ್ಪು ನಾನು ಮಾತ್ರನೇ ಮಾಡ್ತಾ ಇಲ್ವಲ್ಲ ಸೊಸೆ, ಎಲ್ರು ಮಾಡ್ತಾ ಇದ್ದಾರಲ್ಲ. ಹಾಗೆ ಮಾಡ್ತಾ ಇರುವವರ ಪಾಪದ ಕೊಡ ತುಂಬಿ ಜೈಲಿಗೆ ಹೋಗ್ತಾ ಇದ್ದಾರೆ.
ನೀವು ಕೂಡ ನಿಮ್ಮ ಪಾಪದ ಕೊಡ ತುಂಬಿ ಜೈಲಿಗೆ ಹೋಗ್ಬೇಕು ಅನ್ಕೊಂಡಿದ್ದೀರಾ ಏನೋ ಎಂದು ಅನಾಮಿಕಾ ಕೇಳುತ್ತಲೇ ಶಾರದಾ ಮತ್ತಷ್ಟು ಕೋಪದಿಂದ ರೊಚ್ಚಿ ಹೋಗುತ್ತಾಳೆ. ವ್ಯಾಪಾರ ಹೇಗೆ ಮಾಡ್ಬೇಕು ಅಂತ ನೀನ್ ನನಗ್ ಕಲಿಸ್ತೀಯ ಸೊಸೆ ಎಂದು ವ್ಯಂಗ್ಯವಾಗಿ ಎನ್ನುತ್ತಾಳೆ. ಆಗ ಅನಾಮಿಕಾ ಸಮಾಧಾನದಿಂದ, ಕಲ್ಸೋದಲ್ಲ ಅತ್ತೆ, ನೀವು ಮಾಡ್ತಾ ಇರೋದು ಬಹಳ ದೊಡ್ಡ ತಪ್ಪು. ಕಲ್ಲಂಗಡಿ ಹಣ್ಣನ ಈ ಬೇಸಿಗೆ ಕಾಲದಲ್ಲಿ ಚಿಕ್ಕ ದೊಡ್ಡ ಅನ್ನುವ ಭೇದವಿಲ್ಲದೆ ಎಲ್ಲರೂ ತಿಂತಾರೆ. ಹೀಗೆ ಕಲಬೆರಕೆ ಮಾಡಿದ್ದನ್ನು ಮಾರಿದರೆ ಎಷ್ಟು ಕಷ್ಟನೋ ಒಂದು ಸಲ ಆಲೋಚಿಸಿ. ನಾನು ಎಲ್ಲ ವಿಧದಿಂದ ಆಲೋಚಿಸಿ ಈ ಕೆಲಸ ಮಾಡ್ತಾ ಇದ್ದೀನಿ ಸೊಸೆ. ನೀನು ನೀತಿ ಹೇಳುವ ಪ್ರೋಗ್ರಾಮ್ ಅನ್ನ ಪಕ್ಕದಲ್ಲಿಟ್ಟು ನಿನ್ ಕೆಲಸ ನೀನ್ ನೋಡ್ಕೊ ಹೋಗು. ಆದ್ರೂ ಮನೆಯಲ್ಲಿರುವ ನಿಂಗೆ ಹೊರಗಡೆ ಮಾರ್ಕೆಟ್ ಅಲ್ಲಿ ಏನ್ ನಡೀತಾ ಇದೆ ಏನ್ ಗೊತ್ತು ಬಿಡು. ಈಗ ಎಲ್ಲ ಹಾಗೆ ನಡೀತಾ ಇದೆ. ಮೊದಲು ಮಾರ್ಬೇಕು, ದುಡ್ಡು ಬರ್ಬೇಕು ಅಷ್ಟೇ. ಅತ್ತೆ, ಅದು ತಾತ್ಕಾಲಿಕ ಲಾಭ ಮಾತ್ರನೇ. ಆದ್ರೆ ನಂಬಿಕೆ ಹೋದ್ರೆ ವ್ಯಾಪಾರ ಪೂರ್ತಿಯಾಗಿ ನಷ್ಟವಾಗುತ್ತೆ. ಹಾಗೆ ಮಾಡಬೇಡಿ. ಕಲ್ಲಂಗಡಿ ಹಣ್ಣಿಗೆ ಇದು ಒಳ್ಳೆ ಸೀಸನ್ ಸೊಸೆ. ಈಗ ನೀನೇನ್ ಹೇಳಿದ್ರು ನಾನು ಕೇಳೋದಿಲ್ಲ. ನನಗೆ ಬೋಧಿಸ್ಬೇಡ. ನಾನು ಬಹಳ ನೋಡಿದ್ದೀನಿ ಹೊರತು ಹೋಗು ಇಲ್ಲಿಂದ. ಒಳ್ಳೇದಾಗಿ ಹೇಳಿದ್ರೆ ನೀವು ಕೇಳಲ್ಲ. ಯಾರು ತೆಗೆದುಕೊಂಡ ಗುಂಡಿನಲ್ಲಿ ಅವರು ಬಿದ್ದ ನಂತರವೇ ಒಳ್ಳೆಯದರ ಬೆಲೆ, ಮನುಷ್ಯನ ಬೆಲೆ ತಿಳಿಯುತ್ತೆ ಎಂದು ಅನಾಮಿಕಾ ತನ್ನ ರೂಮಿನೊಳಗೆ ಹೊರಟು ಹೋಗುತ್ತಾಳೆ. ಶಾರದಾ ತನ್ನ ಕೆಲಸ ಮತ್ತಷ್ಟು ವೇಗವಾಗಿ ಮಾಡಲಿಕ್ಕೆ ಶುರು ಮಾಡುತ್ತಾಳೆ. ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ. ಆವೇಶದಿಂದ ರಾಮುಲು ಶಾರದಾಳ ಮನೆಗೆ ಬರ್ತಾನೆ. ಕೋಪದಿಂದ, ಶಾರದಮ್ಮ, ಓ ಶಾರದಮ್ಮ, ಹೊರಗ್ ಬಾ ಎಂದು ಕರೆಯುತ್ತಾನೆ. ಮಾಡುತ್ತಿರುವ ಕೆಲಸವನ್ನು ಪಕ್ಕದಲ್ಲಿಟ್ಟು ಶಾರದಾ ಹೊರಗೆ ಬರುತ್ತಾಳೆ. ಏನಾಯ್ತು ರಾಮು? ಏನಾಗುತ್ತೆ? ನಿನ್ನೆ ನಿಮ್ ಹತ್ರ ಕೊಂಡ್ಕೊಂಡ ಕಲ್ಲಂಗಡಿ ಹಣ್ಣು ತಿಂದು ನನ್ನ ಹೆಂಡತಿ ನನ್ನ ಮಗಳು ವಾಂತಿ ಮಾಡ್ಕೊಂಡಿದ್ದಾರೆ. ಕಲ್ಲಂಗಡಿ ಹಣ್ಣಿನಲ್ಲಿ ಏನ್ ಸೇರಿಸಿದ್ಯಂತ ಕೇಳೋದಕ್ಕೆ ಬಂದೆ ಎಂದು ರಾಮು ಆವೇಶದಿಂದ ಅನ್ನುತ್ತಲೇ ಶಾರದಂಗೆ ಸ್ವಲ್ಪ ಭಯವಾಗುತ್ತೆ. ಆದ್ರೆ ಆ ಭಯ ಹೊರಗೆ ತಿಳಿಯದ ಹಾಗೆ, ಏನ್ ಮಾತಾಡ್ತಾ ಇದೀಯ ರಾಮುಲು? ಕಲ್ಲಂಗಡಿ ಹಣ್ಣಿನಲ್ಲಿ ಏನಾದ್ರೂ ಸೇರಿಸ್ತಾರ ಹೇಳು. ಆದ್ರೂ ನೀನು ನನ್ನನ್ನು ಅನುಮಾನಿಸ್ತಾ ಇದೀಯ ರಾಮುಲು. ಹೌದು ತಾಯಿ, ಡಾಕ್ಟರ್ ಹತ್ರ ಕರ್ಕೊಂಡು ಹೋದ್ರೆ ಅವರು ತಿಂದ ಕಲ್ಲಂಗಡಿ ಹಣ್ಣು ಒಳ್ಳೇದಲ್ಲ ಅಂತ ಹೇಳಿದ್ರು. ಆ ಕಲ್ಲಂಗಡಿ ಹಣ್ಣು ನಿನ್ನ ಹತ್ರನೇ ಅಲ್ವಾ ಕೊಂಡ್ಕೊಂಡಿದ್ದು. ಹೋಗಿ ಪೊಲೀಸರಿಗೆ ಹೇಳ್ತೀನಿ ಎಂದು ಹೇಳುತ್ತಲೇ ಶಾರದಾ ಭಯಪಡುತ್ತಾಳೆ. ಮನೆಯೊಳಗಿಂದ ಪ್ರಸಾದ್, ಅನಾಮಿಕಾ ಹೊರಗೆ ಬರುತ್ತಾರೆ. ರಾಮುಲು ಇಂದ ನಡೆದ ವಿಷಯ ಎಲ್ಲ ತಿಳಿದುಕೊಳ್ಳುತ್ತಾರೆ. ಗಲಾಟೆ ಮಾಡಬೇಡ ರಾಮುಲು, ಬೇಕು ಅಂದ್ರೆ ಹಾಸ್ಪಿಟಲ್ ದುಡ್ಡು ನಾನು ಕೊಡ್ತೀನಿ. ನೀನು ತಪ್ಪು ಮಾಡದಿದ್ದಾಗ ನೀನೇನಕ್ಕೆ ದುಡ್ಡು ಕೊಡ್ತೀನಿ ಅಂತ ಇದೀಯಾ ಎಂದು ರಾಮು ಕೇಳುತ್ತಾ ಇರುವಾಗ ಸುಲೋಚನಾ SI ಕಿಶೋರ್ನನ್ನು ಕರೆದುಕೊಂಡು ಶಾರದಾಳ ಮನೆಗೆ ಬರುತ್ತಾಳೆ. ಶಾರದಾ ಭಯಪಟ್ಟು ಹೋಗುತ್ತಾಳೆ. ಅನಾಮಿಕಾ ಕ್ಷಣ ಕೂಡ ತಡ ಮಾಡದೆ ಮೆಕ್ಯಾನಿಕ್ ಶಾಪ್ ಹತ್ರಕ್ಕೆ ಓಡ್ಕೊಂಡು ಬರ್ತಾಳೆ. ಏನ್ ನಡೀತು ಅನಾಮಿಕಾ? ಮನೆಗೆ ಪೊಲೀಸ್ ಆಫೀಸರ್ ಬಂದಿದ್ದಾರೆ. ರಾಮುಲು ಬಂದು ಜಗಳ ಮಾಡ್ತಾ ಇದ್ದಾನೆ, ಬೇಗ ಮನೆಗ್ ಬನ್ನಿ ಎಂದು ಅನಾಮಿಕಾ ಹೇಳುತ್ತಲೇ ರಮೇಶ್ ಮನೆಗೆ ಓಡ್ಕೊಂಡು ಬರ್ತಾನೆ. ಅವನ ಹಿಂದೆಯೇ ಅನಾಮಿಕಾ ಕೂಡ ಓಡ್ಕೊಂಡು ಬರ್ತಾಳೆ. 5 ನಿಮಿಷದ ನಂತರ ಇಬ್ಬರು ಮನೆಗೆ ಬರ್ತಾರೆ. ಸ್ಟೇಷನ್ಗೆ ಬನ್ನಿ ಶಾರದಾ ಅವರೇ, ಕಲಬೆರಕೆ ಹಣ್ಣನ್ನು ಮಾರೋದು ಅಪರಾಧ. ಶಾರದಾ ಏನೂ ಮಾತನಾಡಲಿಲ್ಲ, ಮೌನವಾಗಿ ತಲೆ ತಗ್ಗಿಸುತ್ತಾಳೆ. ಅದನ್ನು ನೋಡಿ ರಮೇಶ್, ಅನಾಮಿಕಾ ಆಶ್ಚರ್ಯ ಹೋಗುತ್ತಾರೆ. ಪ್ಲೀಸ್ ಸರ್, ನಮ್ಮತ್ತೆ ಇನ್ನೊಂದ್ಸಲ ಇಂತಹ ಕೆಲಸ ಮಾಡದ ಹಾಗೆ ನೋಡ್ಕೋತೀವಿ. ನಮ್ಮನ್ನು ನಂಬಿ ಸರ್, ಈ ಒಂದು ಸಲಕ್ಕೆ ಬಿಟ್ಬಿಡಿ. ಹೌದು ಸರ್, ಮಮ್ಮಿ ಹೀಗೆ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಇನ್ನು ಮೇಲಿಂದ ನಮ್ಮಮ್ಮ ಹೊರಗೆ ಬಾರದ ಹಾಗೆ ನಾವು ನೋಡ್ಕೋತೀವಿ ಎಂದು ಎಷ್ಟು ಬೇಡಿಕೊಂಡರೂ SI ಕಿಶೋರ್ ಬಿಡಲಿಲ್ಲ. ಶಾರದಾಳನ್ನು ಕರ್ಕೊಂಡು ಹೋಗಿ ಲಾಕಪ್ ಅಲ್ಲಿ ಹಾಕ್ತಾನೆ. ಲಾಕಪ್ ಅಲ್ಲಿ ಶಾರದಾ ದುಃಖ ಪಡ್ತಾ ಇರ್ತಾಳೆ. ಸೊಸೆ ಹೇಳಿದಾಗ ನಾನು ಆ ಮಾತು ಕೇಳಿದ್ರೆ ಚೆನ್ನಾಗಿರೋದು. ಅತ್ಯಾಸೆಗೆ ಇಷ್ಟು ಕಾಲ ಸಂಪಾದಿಸಿದ ಹೆಸರನ್ನ ಹಾಳು ಮಾಡ್ಕೊಂಡೆ. ಇನ್ನು ಮೇಲಾದ್ರೂ ಚೆನ್ನಾಗಿ ಬದುಕೋದು ಕಲಿಬೇಕು ಅಂದುಕೊಳ್ಳುತ್ತಾ ಇರುವಾಗ ಅನಾಮಿಕಾ ಲಾಯರ್ನ ಕರ್ಕೊಂಡು ಬರ್ತಾಳೆ. ಸ್ಟೇಷನ್ ನಲ್ಲಿರುವ ಶಾರದಾಳನ್ನು ಬೇಲ್ ಮೇಲೆ ಬಿಡಿಸಿಕೊಂಡು ಮನೆಗೆ ಕರ್ಕೊಂಡು ಹೋಗ್ತಾಳೆ. ಶಾರದಾ ಹೀಗೆ ನಡೆದ ನಂತರ ಇನ್ನು ಕಲಬೆರಕೆ ಅನ್ನುವ ಮಾತೆ ಎತ್ತಲಾರದೆ ಹೋಗ್ತಾಳೆ. ಸಂತೋಷದಿಂದ ಮನೆ ಕೆಲಸ ಮಾಡುತ್ತಾ ಜೀವಿಸುತ್ತಾ ಇರ್ತಾರೆ ಅತ್ತೆ ಸೊಸೆಯರಿಬ್ಬರು. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿವರೆಗೂ ವಿರಾಮ. ನಮಸ್ತೆ.